ಏನಿದು ನ್ಯೂಸ್ ಪೇಪರ್ ಓದೋ ಥರ ಓದ್ತಾ ಇದ್ದಾರಲ್ಲ? ಏನ್ ಡಾಕ್ಟರ್, ರಿಪೋರ್ಟ್ಸ್ ಎಲ್ಲ ಏನು ಹೇಳುತ್ತೆ? ಲಿವರ್ ಟೋಟಲ್ ಡ್ಯಾಮೇಜ್, ಒಂದು ಕಡೆ ಕಿಡ್ನಿ ಔಟು, ಹಾರ್ಟಿಗೆ ಹೋಗುವಂಥ ವಾಲ್ವಲ್ಲಿ ಪ್ರಾಬ್ಲಮ್, ಇದನ್ನ ತಾನೇ ಹೇಳ್ತೀರಾ? ಇಲ್ಲಿ ನೋಡಿ ಆಂಟೋನಿ ಸರ್, ಈ ಕಾಯಿಲೆ ಇರೋದು ನಿಮಗೆ ನಿಜಾನೇ ಸರ್, ಆದರೆ ಈಗ ತುಂಬ ಮೀರಿದೆ. ಹಾಗಿದ್ರೆ ನಾನು ಇನ್ನೊಂದು ತಿಂಗಳು ಇರ್ತೀನಾ? 15 ದಿವಸ? ಆಟ ಆಡಬೇಡಿ ಸರ್. ಅದು ಇಲ್ವಾ? ಆಫ್ಟರ್ ಆಲ್ 1 ವೀಕ್ ಅಷ್ಟರಲ್ಲೇ ಹೋಗ್ಬಿಡ್ತೀನಾ? ಆಂಟೋನಿ ಸರ್, 25 ವರ್ಷದ ಹುಡುಗನ ಥರ ಮಾತಾಡ್ತಾ ಇದ್ದೀರಾ, ಆದರೆ ನಿಮ್ಗೆ 75 ವರ್ಷ, ಮರಿಬೇಡಿ. ನನ್ನ ಪ್ರೀತಿಗಿನ್ನೂ ವಯಸ್ಸಾಗಿಲ್ಲ ಸರ್. ಅಯ್ಯೋ, ಒಬ್ಬ ಸ್ನೇಹಿತನಾಗಿ ಹೇಳ್ತೀನಿ, ಇರೋವರೆಗೂ ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೋಬೇಕು. ಈ ಬೇಡದ ಇರೋ ಕೆಟ್ಟ ಅಭ್ಯಾಸ ನೋಡಪ್ಪ ಸರ್, ಆ ಸಿಗರೇಟ್ ಕೊಡಿ. ನಿಮಗೂ ಬೇಕಾ? ತಗೊಳ್ಳಿ, ಲೈಟರ್ ಕೂಡ. ಅಯ್ಯೋ, ಇಲ್ಲಿ ನೋಡಿ, ಊಟದಲ್ಲಿ ಕಂಟ್ರೋಲ್ ಆಗಿರಬೇಕು. ನಾನ್ ವೆಜ್ ತಿನ್ಲೇಬಾರ್ದು, ಮುಖ್ಯವಾಗಿ ಈ ಸಿಗರೇಟ್ ಹೊಡೆಯೋ ಜಾಗದಲ್ಲಿ ನಿಲ್ಲೇಬಾರ್ದು. ಹಾಗಿದ್ರೆ ಕೂರ್ಬೋದಾ? ಅಯ್ಯೋ ಸರ್, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಈ ಆಲ್ಕೋಹಾಲ್ ಇದೆಯಲ್ಲ, ಅದು ನಿಮ್ಮ ದೇಹಕ್ಕೆ ಒಂದು ತೊಟ್ಟು ಹೋದ್ರೂ ಅದು ಪಾಯ್ಸನು, ಅರ್ಥ ಮಾಡ್ಕೊಳ್ಳಿ. ಓಕೆ, ಕೂಲ್. ನನ್ನ ಕೈಲಿ ಏನಾಗಲ್ವೋ ಅದನ್ನೆಲ್ಲ ಹೇಳ್ತಾ ಇದ್ದೀರಾ, ಟ್ರೈ ಮಾಡ್ತೀನಿ. ಮೋಹನ್ ಸರ್, ಫೀಸ್ ಕೊಟ್ಬಿಟ್ಟು ಬರಪ್ಪ, ಸಾಲ್ಗಾರ್ನಾಗ ಸತ್ತೋಗ್ತೀನಿ. ಸರ್. ನೋಡಿ ಡಾಕ್ಟರ್, ನಾನು ಫ್ರೆಂಡಾಗಿ ಒಂದು ರಿಕ್ವೆಸ್ಟ್ ಇಟ್ಟು ಹೋಗ್ತೀನಿ. ಹೇಳಿ ಸರ್. ಮರಿದಂಗೆ ನನ್ನ ಡೆತ್ತಿಗೆ ಬಂದ್ಬಿಡಿ.